ಗೆಳೆಯನ ಮದುವೆಗೆ ಮಂಗಳೂರಿಗೆ ಹೊರಟಿದ್ದ ಅಜಿತಿಗೆ ಬಸ್ನಲ್ಲಿ ತನ್ನ ಪಕ್ಕದಲ್ಲಿ ಕುಳಿತಿದ್ದ ಆ ಹುಡುಗಿಯ ಬಗ್ಗೆ ವಿಚಿತ್ರವೆನಿಸಿದ್ದು ಏಕೆ? ಎಷ್ಟೇ ಮಾತನಾಡಿಸಿದರೂ ಒಂದು ಮಾತು ಆಡದ ಆ ಹುಡುಗಿಯ ಹಿನ್ನೆಲೆ ಏನು? ಆಲಿಸಿ ಸಣ್ಣ ಕಥೆ ಮಧುರ ಕ್ಷಣಗಳ ಗೆಳತಿ, ನನ್ನ ಧ್ವನಿ ಯೂಟ್ಯೂಬ್ ಚಾನೆಲ್ನಲ್ಲಿ. ಕಥೆಯ ಶೀರ್ಷಿಕೆ ಮಧುರ ಕ್ಷಣಗಳ ಗೆಳತಿ. ಗೆಳೆಯನ ಮದುವೆಗೆಂದು ಕೆಲಸಕ್ಕೆ ರಜೆ ಹಾಕಿ ಬೆಂಗಳೂರಿನಿಂದ ಮಂಗಳೂರಿಗೆ ಹೊರಟಿದ್ದ ಅಜಿತಿಗೆ ಚಿನುಗುತ್ತಿರುವ ಮಳೆ ಸ್ವಲ್ಪ ತೊಂದರೆ ಕೊಡುತ್ತಿತ್ತು. ಆದರೂ ಅದನ್ನು ಲೆಕ್ಕಿಸದವನಂತೆ ಹಣೆಗೆ ಬಿದ್ದಿದ್ದ ಕೂದಲನ್ನು ಹಿಂದಕ್ಕೆ ಸ್ಟೈಲ್ ಆಗಿ ತಳ್ಳಿ ಮಂಗಳೂರು ಬಸ್ಸಿಗೆ ಹತ್ತಿದ. ಹೆಚ್ಚಿನ ಎಲ್ಲ ಸೀಟುಗಳು ಭರ್ತಿಯಾಗಿದ್ದವು. ಕೊನೆಯ ಒಂದು ಸೀಟಿನಲ್ಲಿ ಸುಂದರ ಹುಡುಗಿಯೊಬ್ಬಳು ಕುಳಿತಿದ್ದಳು. ಅವಳ ಹತ್ತಿರದ ಸೀಟ್ ಖಾಲಿ ಇತ್ತು. ಆತ ಮುಂದೇನು ಆಲೋಚಿಸದೆ ಅವಳ ಹತ್ತಿರ ಹೋಗಿ ಕುಳಿತ. ತನ್ನ ಬಳಿ ಕುಳಿತ ಹುಡುಗನ ಮುಖವನ್ನೊಮ್ಮೆ ದಿಟ್ಟಿಸಿ ನೋಡಿದಳು ಆ ಹುಡುಗಿ. ಇವನು ದೃಷ್ಟಿಯನ್ನು ಸೇರಿಸಿದ. ನಂತರ ಅವಳ ಕಣ್ಣುಗಳ ಬೆಳಕನ್ನು ನೋಡಲಾಗದೆ ಪ್ರಯತ್ನಪೂರ್ವಕವಾಗಿ ದೃಷ್ಟಿಯನ್ನು ಬೇರೆಡೆಗೆ ತಿರುಗಿಸಿದ. ಆಕೆಯನ್ನು ಮತ್ತೆ ನೋಡುವ ಮನಸ್ಸಾದರೂ ಆತನಲ್ಲಿರುವ ವಿವೇಕ ಎಚ್ಚರಿಸಿತು. ಅವಳ ಸೌಂದರ್ಯ ಯಾಕೆ ತನ್ನನ್ನು ಸೂಜಿಗಲ್ಲಿನಂತೆ ಆಕರ್ಷಿಸುತ್ತಿದೆಯಲ್ಲ? ಹಾಗೆಂದು ಅವನು ಅವಳಂಥ ಚೆಲುವೇನು ಕಂಡವನೇ ಅಲ್ಲ ಎಂದಲ್ಲ. ಆದರೆ ಅವನ ಮನಸ್ಸನ್ನು ಯಾರೂ ಆಕರ್ಷಿಸಿರಲಿಲ್ಲ. ಇವಳ ಮೊಗದಲ್ಲಿರುವ ಮುಗ್ಧತೆಯ ಸೊಬಗನ್ನು ಕಾಣಲು ಹೃದಯ ಕಾತರಿಸಿದರೂ ಅದು ಸಭ್ಯತನವಲ್ಲವೆಂದು ಸುಮ್ಮನೆ ಕುಳಿತುಕೊಂಡ. ಹಾಗೆಯೇ ಅವನ ಯೋಚನಾ ಲಹರಿ ಕೂಡ ಹರಿಯುತ್ತಿತ್ತು. ಮನೆಗೊಂದು ಸೊಸೆಯನ್ನು ತರಬೇಕು ಎಂಬುದು ಪ್ರತಿ ಸಾರಿ ಊರಿಗೆ ಹೋದಾಗ ಅಮ್ಮನ ಮಾತು. ತನಗಾದರೂ ಏನು ಕಡಿಮೆ ಇದೆ? ಒಳ್ಳೆಯ ಉದ್ಯೋಗ, ರೂಪ, ಗುಣ ಇದೆ. ಹಾಗೆನ್ನ ಮಾತ್ರಕ್ಕೆ ಋಣಾನುಬಂಧ ಕೂಡಿ ಬರಬೇಕಲ್ಲ, ಕಾಯ್ತಾ ಇರಬೇಕು ಅಷ್ಟೇ ಎಂದು ಮನಸ್ಸಿನಲ್ಲಿಯೇ ನಕ್ಕ. ಇನ್ನು ಮಂಗಳೂರಿಗೆ ತಲುಪಲು ಎಷ್ಟೋ ತಾಸುಗಳಿವೆ. ನಾನು ಹೀಗೆ ಮೌನದ ಕೋಟೆಯನ್ನು ಹೊತ್ತರೆ ಸ್ವಲ್ಪ ಹೊತ್ತಿನಲ್ಲಿ ಹುಚ್ಚೇ ಹಿಡಿಯಬಹುದು. ಹೇಗಾದರೂ ಈಕೆ ಪರಿಚಯ ಮಾಡಿಕೊಂಡ್ರೆ ಮಾತನಾಡ್ತಾ ಸಾಗ್ಬೋದು ಎಂಬ ಆಲೋಚನೆ ಬಂತು. ತಕ್ಷಣವೇ ಅದನ್ನು ಕಾರ್ಯರೂಪಕ್ಕೆ ತಂದ. ನೀವು ಮಂಗಳೂರಿನವರ ಎಂದು ಕೇಳಿದಾಗ ಆ ಕಡೆಯಿಂದ ಯಾವುದೇ ಉತ್ತರ ಬಾರದಿದ್ದಾಗ ಕೇಳಿಸಲಿಲ್ಲವೇನೋ ಎಂದು ತಿಳಿದು ಪುನಃ ಅದೇ ಪ್ರಶ್ನೆ ಕೇಳಿದ. ಆದರೆ ಆಕೆ ಉತ್ತರಿಸಲಿಲ್ಲ. ಊರ ಹೆಸರು ಹೇಳಿದರೆ ಗಂಟೇನು ಹೋಗುತ್ತೆ ಎಂಬ ಮಾತು ಅವನು ಹೇಳಬಾರದೆಂದುಕೊಂಡರೂ ಅಪ್ರಯತ್ನವಾಗಿ ಹೊರಬಿತ್ತು. ಆಕೆ ಮತ್ತೊಮ್ಮೆ ಆತನ ಮುಖ ನೋಡಿದಳು. ಆಕೆಗೆ ಕೇಳಿಸಿತು ಎಂಬುದು ತಿಳಿದ ತಕ್ಷಣ ಕೆಳತುಟಿ ಕಚ್ಚಿಕೊಂಡ. ಇವಳಂತೂ ಮಾತನಾಡುವ ಆಸಾಮಿಯೇ ಅಲ್ಲ ಎಂದು ತಿಳಿದ ತಕ್ಷಣ ತನ್ನನ್ನು ತಾನು ಸಮಾಧಾನಿಸಿಕೊಂಡು ಹೀಗೆ ತನ್ನನ್ನು ತಪ್ಪು ತಿಳ್ಕೊಂಡ್ರೆ ಎಂದು ಸುಮ್ಮನಾದ. ಸ್ವಲ್ಪ ಹೊತ್ತಿನಲ್ಲಿಯೇ ಆಕೆ ನೀರು ತೆಗೆದುಕೊಂಡು ಕುಡಿಯಲಾರಂಭಿಸಿದಳು. ಬಸ್ ಸಡನ್ ಆಗಿ ಬ್ರೇಕ್ ಹಾಕಿದಾಗ ಅವಳ ಕೈಯಲ್ಲಿದ್ದ ನೀರಿನ ಬಾಟಲ್ ಇವನ ಬಟ್ಟೆ ಮೇಲೆ ಚೆಲ್ಲಿ ಬಟ್ಟೆಲ್ಲ ಒದ್ದೆಯಾಯಿತು. ಅಜಿತಿಗೆ ಸ್ವಲ್ಪ ಕೋಪ ಬಂದರೂ ಈಗಲಾದರೂ ಮಾತನಾಡುವಳ ಎಂದು ಮುಖ ನೋಡಿದ. ಆದರೆ ಅವಳ ಕಣ್ಣುಗಳಲ್ಲಿ ದೈನ್ಯವಿತ್ತೆ ಹೊರತು ಬಾಯಿಂದ ಕ್ಷಮಿಸಿ ಎಂಬ ಮಾತು ಹೊರಡಲೇ ಇಲ್ಲ. ಆ ದೈನ್ಯ ತುಂಬಿದ ಮುಖವನ್ನು ಕಂಡು ಇದ್ದ ಅಲ್ಪ ಸ್ವಲ್ಪ ಕೋಪ ಕೂಡ ಜರ್ರನೆ ಇಳಿದಿತ್ತು. ಈ ಎಲ್ಲ ಸಂದರ್ಭ ಸ್ವಾರಸ್ಯಗಳ ನಡುವೆ ಬಸ್ ಮಂಗಳೂರು ತಲುಪಿತು. ಇಬ್ಬರು ಕೂಡ ಒಂದೇ ಸ್ಟಾಪಿನಲ್ಲಿ ಇಳಿದು ಒಂದೇ ದಾರಿಯಲ್ಲಿ ಹೆಜ್ಜೆ ಹಾಕಿದಾಗ ಈಕೆ ಏನಾದರೂ ಪಿಶಾಚಿ ಇರಬಹುದೇ ಎಂದು ಆಕೆಯ ಕಾಲು ಅದಲು ಬದಲಾಗಿದೆ ಎಂದು ಪರೀಕ್ಷಿಸಿ ನೋಡಿದ. ಅವಳ ಮುದ್ದಾದ ಪಾದವನ್ನು ನೋಡಿ ತಾನಿನ್ನು ಮೂಢನಂಬಿಕೆಯನ್ನು ನಂಬದವನು ಇವತ್ತ್ಯಾಕೆ ಈ ರೀತಿ ವರ್ತಿಸಿದೆ ಎಂದು ತನ್ನನ್ನು ತಾನೇ ಪ್ರಶ್ನಿಸಿಕೊಂಡು ತನ್ನ ಕಾರ್ಯಕ್ಕೆ ತಾನೇ ನಕ್ಕು ಬಿಟ್ಟ. ಹಲೋ ಮೇಡಮ್, ನೀವು ಯಾಕ್ರಿ ಮಾತಾಡಲ್ಲ? ನಾನೇನಾದರೂ ನಿಮಗೆ ಭಯೋತ್ಪಾದಕನಂತೆ ಕಾಣ್ತೀನಾ? ನನ್ನ ಲೈಫಲ್ಲಿ ಫಸ್ಟ್ ನಿಮ್ಮಂಥ ಹುಡುಗಿಯನ್ನು ಕಾಣೋದು. ನೀವೊಂದು ವಿಚಿತ್ರ ಹುಡುಗಿ ಕಣ್ರಿ. ನಾನು ಈ ಥರದ ಹುಡುಗಿಯನ್ನು ನೋಡಿಲ್ಲಪ್ಪ ಎಂದು ಪುಟ್ಟ ಹುಡುಗನಂತೆ ತನ್ನಷ್ಟಕ್ಕೆ ಮಾತನಾಡುತ್ತಿದ್ದ ಅಜಿತ್ನನ್ನು ಕಂಡು ಅವಳ ಮುಖದಲ್ಲಿ ಮುಗುಳ್ನಗೆ ಬಿರಿಯಿತು. ಇದನ್ನು ಕಂಡು ಅಜಿತ್ನ ಮನಸ್ಸಲ್ಲಿ ಇನ್ನಷ್ಟು ಉತ್ಸಾಹ ಏರಿ ನನಗಂತೂ ತುಂಬ ಮಾತನಾಡುವ ಹುಡುಗಿಯರೆಂದರೆ ಬಲು ಇಷ್ಟ ಎಂದಾಗ ಆಕೆಯ ಮುಖ ಕಂದಿದ ತಾವರೆಯಂತಾಗಿತ್ತು. ಇದರ ಕಾರಣ ತಿಳಿಲಾರದೆ ಅಜಿತ್ ಚಡಪಡಿಸಿದ. ಆಗಲೇ ಮನೆ ಸಮೀಪಿಸಿತ್ತು. ಗೆಳೆಯ ಗೋಪಾಲನ ಮನೆ ಕೂಡ ಹತ್ತಿರದಲ್ಲಿ ಇರುವ ಕಾರಣ ತನ್ನ ಮನೆಗೆ ಹೋಗಿ ನಂತರ ಆತನ ಮನೆಗೆ ಹೋದರಾಯ್ತು ಎಂದುಕೊಂಡ ಮನಸ್ಸಲ್ಲಿ ಆ ಹುಡುಗಿ ಒಂದು ಮಾತಾಡಿದ್ದರೂ ಕೂಡ ತನ್ನ ಮನೆಗೆ ಕರೆದು ಉಪಚರಿಸಬಹುದಾಗಿತ್ತು ಎಂದು ಆಲೋಚಿಸಿ ಅವಳು ಹೋಗುತ್ತಿರುವುದನ್ನೇ ನೋಡಿದ. ಆಕೆ ತನ್ನ ಗೆಳೆಯನ ಮನೆಗೆ ಹೋಗುತ್ತಿರುವುದನ್ನು ಕಂಡು ಹಾಗಾದರೆ ಈಕೆ ತನ್ನ ಗೆಳೆಯನ ಮದುವೆಗೆ ಬಂದಿರುವಳೆ ಎಂದು ತಲೆಗೆ ಹೊಳೆದಾಗ ಖುಷಿಯಿಂದ ಸಿಳ್ಳೆ ಹಾಕಬೇಕು ಎಂದೆನಿಸಿತು. ಅಚ್ಚೋ, ಪ್ರೀತಿ ತುಂಬಿದ ಕಂಠ ಒಂದು ಕೇಳಿ ಬಂತು. ಅಜಿತ್ ತಲೆ ಎತ್ತಿ ನೋಡಿದಾಗ ಅವನ ತಾಯಿಯ ಮುಖದಲ್ಲಿ ಸಂಭ್ರಮ ತುಂಬಿ ತುಳುಕುತ್ತಿತ್ತು.
ವಾತ್ಸಲ್ಯಮಯಿ ಅಮ್ಮನ ಮುಖವನ್ನು ಕಂಡ ತಕ್ಷಣ ಅಜಿತ್ನ ಮುಖ ಪ್ರಸನ್ನವಾಯಿತು. ಪ್ರಯಾಣ ಎಲ್ಲ ಚೆನ್ನಾಗಿತ್ತ ಕಂದ, ಕೈಕಾಲು ಮುಖ ತೊಳ್ಕೊಂಡ್ ಬಾ, ಒಟ್ಟಿಗೆ ಊಟ ಮಾಡುವ ಎಂದ ತಾಯಿಯ ಮಾತಿಗೆ ಆಯ್ತಮ್ಮ, ಈ ಬ್ಯಾಗ್ ತಗೋ, ಆಮೇಲೆ ಮಾತನಾಡೋಣ ಅನ್ನುತ್ತಾ ಬಚ್ಚಲ ಮನೆಗೆ ನಡೆದ. ಅಜಿತ್ ಊಟ ಮಾಡುತ್ತಾ, ಅಮ್ಮ ನಿನ್ನ ಕೈಯಡುಗೆ ತುಂಬ ರುಚಿ, ಬೆಂಗಳೂರಲ್ಲಿ ಇಂಥ ಊಟ ಸಿಗುವುದೇ ಅಪರೂಪ ಎಂದು ಬಾಯಿ ಚಪ್ಪರಿಸುತ್ತಾ ಹೇಳಿದ. ಇಂಥ ಹೊಗಳಿಕೆಗೆ ಏನು ಕಮ್ಮಿ ಇಲ್ಲ. ಅವತ್ತು ಬಾಯಿಗಿಟ್ಟರು ಒಂದು ತುತ್ತು ಅನ್ನ ತಿನ್ನೋಕೆ ನನ್ನ ಸತಾಯಿಸ್ತಾ ಇದ್ದೆ. ಈಗ ದೂರ ಹೋದಾಗ ಅಮ್ಮನ ಕೈ ರುಚಿಗೆ ಬೆಲೆ ಬಂತು ನೋಡು ಎಂದರು ನಗುತ್ತಾ. ಹೌದಮ್ಮ, ಹತ್ತಿರ ಇದ್ದಾಗ ಯಾರ ಬೆಲೆಯೂ ಗೊತ್ತಾಗಲ್ಲ. ಈಗ ದೂರ ಇದ್ದಾಗ ನೀನವತ್ತು ಪಟ್ಟಿರೋ ಕಷ್ಟಗಳು ಒಂದೊಂದಾಗಿ ನೆನಪಿಗೆ ಬಂದು ನಿನ್ ಮೇಲೆ ಮತ್ತೆ ಪ್ರೀತಿ ಗೌರವ ದಿನಾಲು ಹೆಚ್ಚಾಗ್ತಾ ಇದೆ ಅಮ್ಮ. ವಿಷಯ ಗಂಭೀರದೆಡೆಗೆ ಸಾಗುತ್ತಿರುವುದನ್ನು ಕಂಡ ಕಮಲಮ್ಮ ಮಾತು ಬದಲಾಯಿಸುತ್ತಾ, ಸರಿ ಸರಿ, ಮೊನ್ನೆಯಿಂದ ಗೋಪಾಲ ಅಚ್ಚು ಯಾವಾಗ ಬರ್ತಾನೆ ಅಂತ ಕೇಳ್ತಾನೆ ಇದ್ದ. ನಾವ್ ಈಗ್ಲೇ ಹೋಗುವ, ಈ ಸಾರಿ ಆದ್ರೂ ಮದುವೆ ಮನೇಲೊಂದು ಹುಡುಗಿಯನ್ನು ಹುಡುಕಬೇಕು. ಕಮಲಮ್ಮ ಹೇಳಿದಾಗ ಯಾಕೋ ಅಜಿತಿಗೆ ಬಸ್ಸಿನ ಗೆಳತಿ ನೆನಪಾದಳು. ಊಟ ಮುಗಿಸಿ ತಾಯಿ ಮಗ ಇಬ್ಬರೂ ಕೂಡ ಗೋಪಾಲನ ಮನೆಗೆ ಹೋದರು. ನಾಳೆಯ ಮದುವೆಯ ಸಂಭ್ರಮ ಅಲ್ಲಿ ಕಾಣುತ್ತಿತ್ತು. ಬಂಧುಗಳಿಂದ ಮನೆ ಗಿಜಿಗುಡುತ್ತಿತ್ತು. ಇವರನ್ನು ನೋಡಿ ಗೋಪಾಲ, ಅಮ್ಮ ಬನ್ನಿ, ಅಚ್ಚು ಬಾ ಮರಯ, 2 ದಿವಸ ಮೊದಲೇ ಬರಬೇಕಿತ್ತು ನೀನು, ಇನ್ನು ನನ್ನ ಬಿಟ್ಟು ಇಲ್ಲಿನ 3 ದಿವಸ ಕದಲ್ವ ಹಾಗೇ ಇಲ್ಲ ಎಂದು ಹೇಳಿ, ಅಮ್ಮ ಅಪ್ಪ ಯಾರು ಬಂದಿದ್ದಾರೆ ನೋಡಿ ಎಂದಾಗ ಗೋಪಾಲನ ತಂದೆ ರಾಮಯ್ಯ ಹಾಗೂ ತಾಯಿ ಗಿರಿಜಮ್ಮ ಹೊರಗೆ ಬಂದರು. ಕುಶಲಕ್ಷೇಮ ವಿನಿಮಯವಾದ ನಂತರ ರಾಮಯ್ಯ ಹಿಂದೆ ತಿರುಗಿ 2 ಲೋಟ ಪಾನಕ ತನ್ನಿ ಅಂದಾಗ ಟ್ರೇಯಲ್ಲಿ ಪಾನಕ ಹಿಡಿದುಕೊಂಡು ಹಂಸ ನಡಿಗೆಯಲ್ಲಿ ಆ ಬಸ್ಸಿನ ಗೆಳತಿ ಬಂದಳು. ಸ್ಮಿತಾ, ಬಂದ ಕೂಡಲೇ ಕೆಲಸ ಶುರು ಮಾಡಿಕೊಂಡ್ಬಿಟ್ಯಾ? ಸ್ವಲ್ಪ ರೆಸ್ಟ್ ಮಾಡು ಅಂತ ಹೇಳಿದ್ದೆ ಅಲ್ವಾ? ಹುಸಿ ಮುನಿಸಿನಿಂದ ಹೇಳಿದರು ರಾಮಯ್ಯ. ಕಮಲಮ್ಮ ಅವಳನ್ನು ಅಡಿಯಿಂದ ಮುಡಿಯವರೆಗೆ ದಿಟ್ಟಿಸಿ ನೋಡಿದರು. ಅವರ ಮನ ಏನೋ ತರ್ಕಿಸುತ್ತಿತ್ತು. ಅವಳು ಕಮಲಮ್ಮನಿಗೆ ಕೈ ಮುಗಿದಳು. ಅದಕ್ಕೆ ಪ್ರತಿಯಾಗಿ ಕಮಲಮ್ಮನೂ ವಂದಿಸಿದರು. ಅಮ್ಮ, ಅವಳ ಬಗ್ಗೆ ಸ್ವಲ್ಪ ವಿಚಾರಿಸು ಎಂದು ಪಿಸುದನಿಯಲ್ಲಿ ಹೇಳಿದ ಅಜಿತ್ನ ಮುಖವನ್ನು ವಿಸ್ಮಯದಿಂದ ಕಮಲಮ್ಮ ದಿಟ್ಟಿಸಿದರೂ ಕೂಡ ಅವರ ಮುಖದಲ್ಲಿ ಮುಗುಳ್ನಗೆ ಲಾಸ್ಯವಾಡಿತ್ತು. ಇದ್ಯಾರು ರಾಮಣ್ಣ? ಈ ಹುಡುಗಿಯನ್ನು ಇಷ್ಟು ದಿನಗಳಿಂದ ಕಂಡೇ ಇರಲಿಲ್ಲ ಎಂದ ಕಮಲಮ್ಮನ ಮಾತಿಗೆ ರಾಮಯ್ಯ ಉತ್ತರಿಸಿ, ಏನು ಹೇಳಲಿ ಕಮಲಮ್ಮ, ನನ್ನ ತಮ್ಮ ಜಯರಾಮ ಯಾರನ್ನೋ ಪ್ರೀತಿಸಿ ಮದುವೆಯಾಗಿ ನಮ್ಮಿಂದ ದೂರವಾಗಿದ್ದ. ಅವನ ಒಬ್ಬಳೇ ಮಗಳು ಈ ಸ್ಮಿತಾ. ಇತ್ತೀಚೆಗೆ ಜಯರಾಮ ಮತ್ತು ಆತನ ಹೆಂಡತಿ ಅಪಘಾತದಲ್ಲಿ ತೀರಿಕೊಂಡರು. ಈಗ ಒಬ್ಬಂಟಿಯಾಗಿದ್ದಾಳೆ. ಎಷ್ಟಾದ್ರೂ ನನ್ನ ಬೆನ್ನಿಗೆ ಬಿದ್ದವನು, ಅವನ ಕೂಸಿ ಇದು, ಹಾಗೆ ಬಿಡೋಕ್ಕಾಗುತ್ತಾ? ನಾನು ಮತ್ತು ಗಿರಿಜಾ ಆಗಾಗ್ಗೆ ಅವಳ ಬಳಿ ಹೋಗಿ ಬರ್ತಾ ಇದ್ದೇವೆ. ಇಲ್ಲಿ ಇರು ಅಂದ್ರೆ ಒಪ್ತಾ ಇಲ್ಲ. ಬೆಂಗಳೂರಿನಲ್ಲಿ ಸಣ್ಣ ಉದ್ಯೋಗದಲ್ಲಿದ್ದಾಳೆ. ಇಲ್ಲಿಗೆ ಬಂದದ್ದು ಒಳ್ಳೇದಾಯ್ತು ಬಿಡಿ ಎಂದು ಸ್ಮಿತಾಳತ್ತ ತಿರುಗಿ, ಇನ್ನು ನೀನು ಇಲ್ಲೇ ಇರಮ್ಮ, ಈ ಊರಿನ ಒಂದು ಹುಡುಗನನ್ನು ನೋಡಿ ಮದುವೆಯಾಗಿ ಹಾಯಾಗಿರ್ಬಹುದು ಎಂದು ಕಮಲಮ್ಮ ಉದ್ದೇಶಪೂರ್ವಕವಾಗಿ ಹೇಳಿದರು. ಆದರೆ ಸ್ಮಿತಾಳ ಮುಖ ಬಾಡಿತು. ಅವಳ ಕಂಗಳಲ್ಲಿ ನೀರು ತುಂಬಿಕೊಂಡಿತು. ಅವಳು ಅಸಹಾಯಕತೆಯಿಂದ ದೊಡ್ಡಪ್ಪನನ್ನು ನೋಡಿದಳು. ಆ ದೇವರು ಇವಳಿಗೆ ರೂಪ, ಗುಣ, ವಿದ್ಯೆ ಎಲ್ಲ ಕೊಟ್ಟ, ಆದರೆ ಮಾತು ಬರದ ಹಾಗೆ ಮಾಡಿದ್ದಾನಮ್ಮ ಎಂದು ಹೇಳಿ ಗಿರಿಜಮ್ಮ ಸೆರಗಂಚಿನಿಂದ ಕಣ್ಣೀರನ್ನು ಒರೆಸಿಕೊಂಡರು. ಈ ಮಾತು ಕೇಳಿ ಅಜಿತ್ ಕಮಲಮ್ಮನವರಿಗೆ ಒಂದು ಕ್ಷಣ ಶಾಕ್ ಹೊಡೆದಂತಾಯಿತು. ಅಜಿತ್ತಿಗೆ ಬಸ್ಸಿನಲ್ಲಿ ನಡೆದ ಒಂದೊಂದು ಘಟನೆಗಳು ನೆನಪಿಗೆ ಬಂದು ಕಣ್ಣು ಮಂಜಾದವು. ನಂತರ ಏನೂ ನಿರ್ಧಾರಕ್ಕೆ ಬಂದವನಂತೆ, ಅಂಕಲ್, ನಿಮ್ಮ ಸ್ಮಿತಾಳನ್ನು ನನಗೆ ಧಾರೆ ಎರೆದು ಕೊಡ್ತೀರಾ? ನಾನು ಆಕೆಯನ್ನು ನನ್ನೆದೆಯಲ್ಲಿ ಬಚ್ಚಿಟ್ಟು ಹೂವಿನಂತೆ ಜೋಪಾನ ಮಾಡಿ ಆಕೆಯೊಂದಿಗೆ ಬಾಳದಾರಿಯಲ್ಲಿ ಜೊತೆಯಾಗಿ ಹೆಜ್ಜೆ ಹಾಕುತ್ತೇನೆ. ಅದು ಸ್ಮಿತಾಳ ಒಪ್ಪಿಗೆ ಇದ್ದರೆ ಮಾತ್ರ. ಇದಕ್ಕೆ ಅಮ್ಮನ ವಿರೋಧ ಕೂಡ ಇಲ್ಲ ಅಲ್ವೇನಮ್ಮ ಎಂದಾಗ ಕಮಲಮ್ಮ ಸಂತೋಷ ಹಾಗೂ ಹೆಮ್ಮೆಯಿಂದ ತಮ್ಮ ಮಗನತ್ತ ನೋಡಿದರು. ಅಜಿತ್, ನಿನ್ನ ಮತ್ತು ನಿನ್ನ ತಾಯಿಯ ಮನಸ್ಸು ತುಂಬ ದೊಡ್ಡದು. ನಿಮ್ಮನೆ ಸೊಸೆಯಾಗಿ ಸ್ಮಿತಾ ಬರಬೇಕಾದ್ರೆ ಅದು ಪೂರ್ವಜನ್ಮದ ಪುಣ್ಯದ ಫಲವೇ ಇರಬೇಕು ಎಂದರು ರಾಮಯ್ಯ. ಏನಮ್ಮ ಸ್ಮಿತಾ, ನನ್ನ ಮಗ ನಿನಗೆ ಒಪ್ಪಿಗೆ ಎಂದು ಕಮಲಮ್ಮ ಕೇಳಿದಾಗ ಆಕೆ ಅಜಿತ್ನತ್ತ ಒಲವಿನ ನೋಟವನ್ನು ಬೀರಿ ನಾಚಿಕೆಯಿಂದ ತಲೆ ತಗ್ಗಿಸಿದಳು. ಆಕೆಗೆ ಆತ ಪರಿಚಯವಾದ ಕೆಲವೇ ತಾಸುಗಳಲ್ಲಿ ತುಂಬ ಇಷ್ಟವಾಗಿದ್ದ. ಕಂಗ್ರಾಟ್ಸ್ ಅಚ್ಚು. ಅಲ್ಲಲ್ಲಲ್ಲ ಭಾವ ಎಂದು ಗೋಪಾಲ ಅಜಿತ್ನ ಕೈ ಕುಲುಕಿದಾಗ ಅಲ್ಲಿ ನೆರೆದಿದ್ದವರ ಮುಖದಲ್ಲಿ ನಗು ಚಿಮ್ಮಿತು. ಅಲ್ವೋ ಭಾವಯ್ಯ, ನಿನಗೆ ಆಕೆಯ ಪರಿಚಯ ಆದದು ಈ ಕೆಲ ಕ್ಷಣಗಳ ಹಿಂದೆ. ಆದರೂ ಈ ಪರಿಚಯ ಎಲ್ಲಿ ತನಕ ಮುಟ್ಟಿತು ಅಲ್ವಾ ಎಂದು ಗೋಪಾಲ ಕೇಳಿದ. ಋಣಾನುಬಂಧ ಇದ್ದರೆ ಬ್ರಹ್ಮ ಎಲ್ಲಿಂದಾದರೂ ಈ ರೀತಿ ನಂಟನ್ನು ಬೆಸೆದು ಬಿಡ್ತಾನೆ ಎಂದು ಗಿರಿಜಮ್ಮ ಸಂತಸದಿಂದ ಹೇಳಿದರು. ನನಗೆ ಈಗಲ್ಲ,
ಮುಂಚೆ ಪರಿಚಯವಿತ್ತು, ಅದು ಬಸ್ಸಿನಲ್ಲಿ ಎಂದು ಬಸ್ಸಿನ ಕಥೆಯನ್ನು ಹೇಳಿದ ಅಜಿತ್. ಅಂತೂ ನೀನು ಆಸೆಪಟ್ಟ ಹುಡುಗಿಯನ್ನೇ ಮದುವೆಯಾದೆ ಎಂದು ಗಿರಿಜಮ್ಮ ಹೇಳಿದಾಗ ಗೋಪಾಲನ ಮದುವೆಯ ಸಂಭ್ರಮದ ಜೊತೆಗೆ ಈ ಸಂಭ್ರಮವು ಸೇರಿ ದುಪ್ಪಟ್ಟಾಗಿತ್ತು. ಈ ಕತೆ ಇಷ್ಟ ಆಯ್ತಾ ವೀಕ್ಷಕರೇ? ಈ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಎಂತ ಗೊತ್ತುಂಟಾ, ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರದಿದ್ರೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.